ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಆಧ್ಯಾತ್ಮಿಕ ಚಿಂತನೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಚರ್ಚಿಸುವ ವಿಷಯ ನಮ್ಮ ನಡತೆಯ ವಿಧಾನ ಹೇಗೆ. ನಮ್ಮ ನಡತೆಯ ವಿಧಾನ ಹೇಗೆ ಎಂಬುದನ್ನು ನಾವು ಜ್ಞಾನೋಕ್ತಿಗಳ ಅಧ್ಯಾಯ 9 ವಾಕ್ಯಗಳು 1ರಿಂದ 6 ಮತ್ತು ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರ ಅಧ್ಯಾಯ 5 ವಾಕ್ಯಗಳು 15ರಿಂದ 20ರವರೆಗೆ, ಅದೇ ರೀತಿ ಸಂತ ಯೋಹಾನರು ಬರೆದ ಶುಭ ಸಂದೇಶ ಅಧ್ಯಾಯ 6 ವಾಕ್ಯಗಳು 51ರಿಂದ 58ರವರೆಗೆ ಇವುಗಳ ಸಹಾಯವನ್ನು ಪಡೆಯುತ್ತಾ ಈ ಒಂದು ವಿಷಯದ ಬಗ್ಗೆ ನಾವೆಲ್ಲರೂ ಚರ್ಚಿಸುವ ಮತ್ತು ಚಿಂತಿಸುವ. ಸಂತ ಪೌಲರು ಹೇಳುತ್ತಾರೆ, ನಾವು ನಂಬಿ ನಡೆಯುವವರು, ನೋಡಿ ನಡೆಯುವವರಲ್ಲ ಎಂಬುದನ್ನು 2ನೆಯ ಕೊರಿಂಥಿಯವರಿಗೆ ಬರೆದ ಪತ್ರ ಅಧ್ಯಾಯ 5 ವಾಕ್ಯ 7ರಲ್ಲಿ ಇದನ್ನು ನಾವು ನೋಡುತ್ತೇವೆ. ಅದೇ ರೀತಿ ಸಂತ ಪೌಲರು ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ ಹೇಳುತ್ತಾರೆ, ಜೀವಿಸುವುದು ನಾನಲ್ಲ, ಬದಲಾಗಿ ಯೇಸುವೇ ನನ್ನಲ್ಲಿ ಜೀವಿಸುತ್ತಾರೆ ಎಂಬ ಆ ವಾಕ್ಯವನ್ನ ಸಂತ ಪೌಲರು ಅನುಭವಿಸಿ ತಾವು ಬರೆದಿರುವ ಪತ್ರದ ಮುಖಾಂತರ ಇಂದು ಕೂಡ ನಮಗೆ ತಿಳಿಸುತ್ತಾ ಇದ್ದಾರೆ. ಅಂದರೆ ಸಂತ ಪೌಲರ ಅನುಭವದ ಮೇರೆಗೆ ಅವರು ನಂಬಿ ನಡೆಯುವವರಾಗಿದ್ದರು. ಆದರೆ ಇಂದಿನ ಈ ಒಂದು ಸಂಗತಿಗಳ ಬಗ್ಗೆ ನಾವು ವಿವರಿಸುವಾಗ ಮತ್ತು ಚಿಂತಿಸುವಾಗ ಜ್ಞಾನೋಕ್ತಿಯಲ್ಲಿ ಹೇಳಲಾಗಿದೆ, ವಿವೇಕವನ್ನು, ಜ್ಞಾನವೆಂಬಾಕಿಯನ್ನು ಆಧರಿಸಿ ನಮ್ಮ ಜೀವನವನ್ನ ಸನ್ಮಾರ್ಗದಲ್ಲಿ ಮುನ್ನಡೆಸಬೇಕೆಂದು. ಈ ಸನ್ಮಾರ್ಗದಲ್ಲಿ ಅಥವಾ ಈ ಜ್ಞಾನದಲ್ಲಿ ನಾವು ಜೀವನವನ್ನಾದರೂ ಹೇಗೆ ನಡೆಸಿಕೊಳ್ಳಬೇಕು? ಮೊಟ್ಟ ಮೊದಲು ಜ್ಞಾನವೆಂಬುದನ್ನ ನಾವು ಹಾತೊರೆಯಬೇಕು. ಆ ಜ್ಞಾನಕ್ಕಾಗಿ ನಾವು ಹುಡುಕಬೇಕು. ಅದೇ ರೀತಿ ಜ್ಞಾನವನ್ನು ನಾವು ಹುಡುಕುವಾಗ ಮೂಢತ್ವವನ್ನ ನಾವು ಬಿಟ್ಟು ಜ್ಞಾನವನ್ನ ಆಧರಿಸಿ ನಮ್ಮ ನಡತೆಯ ವಿಧಾನವನ್ನ ನಾವು ಹೆಚ್ಚಿಸಿಕೊಳ್ಳಬೇಕು. ಅದೇ ರೀತಿ ಎಫೆಸದವರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರು ಹೇಳುತ್ತಾರೆ, ನಾವು ದೇವರ ಆ ಒಂದು ವಿಧಾನಗಳನ್ನು ಅನುಸರಿಸಿ ಅವರ ಆಜ್ಞೆಯ ಮೇರೆಗೆ ನಮ್ಮ ನಡತೆಯನ್ನ ಅಳವಡಿಸಿಕೊಳ್ಳಬೇಕೆಂದು. ಹೀಗೆ ಸುಜ್ಞಾನವೆಂಬ ಮನೆಯನ್ನು ಗಟ್ಟಿಯಾಗಿ ಸುಭದ್ರವಾಗಿ ನಾವು ಕಟ್ಟಿಕೊಳ್ಳಬೇಕಾದರೆ ಅದಕ್ಕೆ ದೇವರ ಆಜ್ಞೆಗಳ ಒಂದು ಆಧಾರ ಇದೆ ಮತ್ತು ಅದರ ಸಹಾಯ ನಮಗೆ ಬೇಕಾಗಿದೆ. ಇದನ್ನೇ ಸಂತ ಪೌಲರು ಹೇಳುತ್ತಾರೆ, ಪವಿತ್ರಾತ್ಮರಿಂದ ತುಂಬಿಕೊಂಡ ಆ ವರಗಳಿಂದ ಸುಭದ್ರವಾಗಿ ನಾವು ನಮ್ಮ ದೇಹವೆಂಬ ಮನೆಯನ್ನ ಪವಿತ್ರತೆಯಿಂದ ಕಟ್ಟಿಕೊಳ್ಳಬಹುದೆಂಬುದಾಗಿ ಸಂಕ್ಷಿಪ್ತವಾಗಿ ಸಂತ ಪೌಲರು ನಮಗೆ ವಿವರಿಸಿ ಹೇಳಿದ್ದಾರೆ. ಆದರೆ ನಮ್ಮ ಈ ದೇಹದ ಆಲಯವನ್ನ ಸುಭದ್ರವಾಗಿ ನಾವು ಪವಿತ್ರಾತ್ಮರ ಶಕ್ತಿಯಿಂದ ವರದಾನಗಳಿಂದ ಕಟ್ಟಿಕೊಳ್ಳಬೇಕಾದರೆ ನಮಗೆ ಮೂಲ ಆಧಾರ, ಮೂಲ ಶಕ್ತಿ ಪ್ರಭು ಯೇಸು ಆಗಿದ್ದಾರೆ. ಆ ಪ್ರಭು ಯೇಸುವಿನ ಮಾರ್ಗದರ್ಶನದಲ್ಲಿಯೇ ನಾವು ನಮ್ಮ ನಡತೆಯನ್ನ ಅನುಸರಿಸಿಕೊಂಡು ಹೋಗಬೇಕಾಗಿದೆ. ಆದುದರಿಂದ ನಮಗಿರುವ ಈ ಪ್ರಶ್ನೆ, ನಮ್ಮ ನಡತೆಯ ವಿಧಾನವು ಹೇಗೆ ಎಂಬ ಪ್ರಶ್ನೆಗೆ ಆಧಾರ ಮತ್ತು ಉತ್ತರ ಪ್ರಭು ಯೇಸುವಿನ ನಡತೆ. ಪ್ರಭು ಯೇಸು ತಮ್ಮ ನಡತೆಯನ್ನ ಈ ಒಂದು ಪರಮ ಪ್ರಸಾದದ ಕೊಡುಗೆಯ ಮುಖಾಂತರ ತಿಳಿಸಿ ಹೇಳುತ್ತಾ ಇದ್ದಾರೆ. ಸಂತ ಯೋಹಾನರ 6ನೇ ಅಧ್ಯಾಯ ಸಂಪೂರ್ಣವಾಗಿ ಜೀವದ ರೊಟ್ಟಿಯ ಬಗ್ಗೆ ವಿವರಿಸಿ ಹೇಳುವಾಗ ನಾವು ಕೇಳುವ ಈ ವಾಕ್ಯಗಳು 6ನೇ ಅಧ್ಯಾಯ ವಾಕ್ಯಗಳು 51ರಿಂದ 58ರವರೆಗೆ ಇವುಗಳು ಯೇಸು ನಮಗಾಗಿ ನೀಡಿದ ಪರಮ ಪ್ರಸಾದದ ಬಗ್ಗೆ ನೇರವಾದ ನುಡಿಗಳನ್ನು ತಿಳಿಸುತ್ತಾ ಇದ್ದಾವೆ. ಆದ್ದರಿಂದ ಪ್ರಿಯರೇ, ನಮ್ಮ ನಡತೆಯು ಹೇಗಿರಬೇಕೆಂದರೆ ಪ್ರಭು ಯೇಸು ಹೇಗೆ ತಮ್ಮ ಸ್ವಂತ ದೇಹವನ್ನ, ರಕ್ತವನ್ನ ನಮಗಾಗಿ ಉಡುಗೊರೆಯಾಗಿ ಕೊಟ್ಟರೋ ಅದರಂತೆಯೇ ನಾವು ಕೂಡ ನಮ್ಮ ಸಂಪೂರ್ಣ ಜೀವನವನ್ನ ಅವರಿಗಾಗಿ ಮೀಸಲಾಗಿಡಬೇಕು. ಇದನ್ನು ನಾವು 4 ಹಂತಗಳಲ್ಲಿ ಇಂದಿನ ಈ ಒಂದು ಅಧ್ಯಾಯವನ್ನು ಕಂಡು ಅರಿಯುತ್ತೇವೆ. ಅದು ಹೇಗೆ ಎಂದರೆ, ಪ್ರಭು ಯೇಸುವನ್ನ ನಾವು ಸಂಪೂರ್ಣವಾಗಿ ಪಡೆದಿದ್ದೇವೆ. ಪರಮ ಪ್ರಸಾದದ ಮುಖಾಂತರ ನಾವು ಪ್ರಭು ಯೇಸುವಿನ ದೇಹ ಮತ್ತು ರಕ್ತವನ್ನ ಭುಜಿಸಲು ಮತ್ತು ಸೇವಿಸಲು ದಯಾಮಯ ಪ್ರಭು ಯೇಸು ಕ್ರಿಸ್ತರು ನಮಗೆ ಒಂದು ಆಹ್ವಾನವನ್ನು ನೀಡಿದ್ದಾರೆ. ಅದು ಹೇಗೆಂದರೆ, ಇದನ್ನು ಭುಜಿಸುವಾಗಲೆಲ್ಲ, ಇದನ್ನು ಕುಡಿಯುವಾಗಲೆಲ್ಲ ನಾವು ಯೇಸು ಬರುವಿಕೆಯನ್ನ ಕಾಯುತ್ತಾ ಇದ್ದೇವೆ. ಅದೇ ರೀತಿ ಅವರು ಬರುವ ತನಕ ನಾವು ಇದನ್ನು ಸಂಭ್ರಮಣೆಯಿಂದ ಆಚರಿಸುತ್ತಾ ಈ ಒಂದು ಜ್ಞಾಪಕವನ್ನ ನಾವು ಆಚರಿಸುತ್ತಿದ್ದೇವೆ ಎಂದು ಸಂತ ಪೌಲರು 1ನೇ ಕೊರಿಂಥಿಯವರಿಗೆ ಅಧ್ಯಾಯ 11 ವಾಕ್ಯಗಳು 26ರಲ್ಲಿ ಹೇಳುತ್ತಾ ಇದ್ದಾರೆ.
ನಾವು ಭುಜಿಸುವಾಗಲೆಲ್ಲ, ನಾವು ಪ್ರಭುವನ್ನು ಸೇವಿಸುವಾಗಲೆಲ್ಲ ಅವರ ಸ್ಮರಣೆಯನ್ನು ನಾವು ಆಚರಿಸುತ್ತೇವೆ ಮತ್ತು ಅವರು ಬರುವ ತನಕ ಈ ಸ್ಮರಣೆಯನ್ನು ನಾವು ಕೊಂಡಾಡುತ್ತೇವೆ ಎಂದು ಹೇಳುವ ಸಂತ ಪೌಲರ ವಾಕ್ಯಗಳನ್ನ ಇಂದು ನಾವು ಸಂತ ಯೋಹಾನರು ಹೇಳುವ ಆ ವಾಕ್ಯಗಳಲ್ಲಿ ಕಂಡುಕೊಳ್ಳುತ್ತೇವೆ. ಅದು ಏನು ಎಂದರೆ, ಪ್ರಭು ಯೇಸುವಿನ ಶರೀರ ಮತ್ತು ರಕ್ತವನ್ನ ನಾವು ಸಂಪೂರ್ಣವಾಗಿ ಪಡೆದಿದ್ದೇವೆ. ಸಂಪೂರ್ಣವಾಗಿ ಪಡೆದಿದ್ದೇವೆ ಅಂದರೆ ಹೇಗೆ? ಇದನ್ನು ವಿವರಿಸಲು ಸಂತ ಯೋಹಾನರು ಕೆಲವೊಂದು ವಾಕ್ಯಗಳನ್ನ ಇಂದು ನಮಗೆ ತಿಳಿಸುತ್ತಾ ಇದ್ದಾರೆ. ಅದು ಏನೆಂದರೆ, ಇವರೇ ಪರಲೋಕದಿಂದ ಅಥವಾ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಇವರನ್ನು ಯಾರೆಲ್ಲ ಭುಜಿಸುತ್ತಾರೋ ಇವರಿಗೆ ಚಿರಕಾಲ ಬಾಳಲು ಸಾಧ್ಯವಾಗುತ್ತದೆ ಅಥವಾ ಅಮರ ಜೀವವ ಪ್ರಾಪ್ತಿಯಾಗುತ್ತದೆ ಎಂಬುದನ್ನ ಸಂತ ಯೋಹಾನರು ತಿಳಿಸಿ ಹೇಳುತ್ತಾ ಇದ್ದಾರೆ. ಆದರೆ ಈ ಅಮರ ಜೀವವನ್ನ ನಾವು ಗಳಿಸಿಕೊಳ್ಳಬೇಕಾದರೆ ಪರಮ ಪ್ರಸಾದದ ಸಹಾಯ ಮತ್ತು ಉಡುಗೊರೆಯನ್ನ ನಾವು ಸಂಪೂರ್ಣವಾಗಿ ಪಡೆದುಕೊಳ್ಳಬೇಕು. ಅದೇನೆಂದರೆ, ಪ್ರಭು ಯೇಸುವನ್ನ ನಿಜ ರೂಪದಲ್ಲಿ ನಾವು ಅನುಭವಿಸಬೇಕು ಮತ್ತು ಆ ಅನುಭವವನ್ನ ನಾವು ಇತರರಿಗೂ ಹಂಚಿಕೊಳ್ಳಬೇಕು ಎಂಬುದು ಶುಭ ಸಂದೇಶದ ಆಧಾರವಾಗಿದೆ ಮತ್ತು ಅಧ್ಯಾಯವಾಗಿದೆ. ಅದು ಹೇಗೆ ಎಂದರೆ, ಸಂತ ಯೋಹಾನರು 2ನೇ ಹಂತದಲ್ಲಿ ಇದನ್ನು ಅಲ್ಲಿ ಬಳಸಿರುವ ಕ್ರಿಯಾಪದದ ಮುಖಾಂತರ ನಮಗೆ ತಿಳಿಸಿ ಹೇಳುತ್ತಾ ಇದ್ದಾರೆ. ಅದೇನೆಂದರೆ, ಗ್ರೀಕ್ ಭಾಷೆಯಲ್ಲಿ ಹೊಸ ಒಡಂಬಡಿಕೆಯನ್ನು ಬರೆಯಲಾಗಿದ್ದ ಅಥವಾ ಬಳಸಲಾಗಿದ್ದ ಗ್ರೀಕ್ ಭಾಷೆಯಲ್ಲಿ 2 ಕ್ರಿಯಾಪದಗಳನ್ನು ಉಪಯೋಗಿಸುತ್ತಾರೆ ಭುಜಿಸಲಿಕ್ಕೆ. ಅದು ಏನೆಂದರೆ ಥ್ರೋಗೇನ್ ಮತ್ತು ಎಸ್ತೇನ್ ಎಂಬುದಾಗಿ. ಥ್ರೋಗೇನ್ ಎಂಬುದು ಈ ಪ್ರಾಣಿಗಳು ಆಹಾರವನ್ನು ಸೇವಿಸುವ ವಿಧಾನವನ್ನು ವಿವರಿಸಿ ಹೇಳುತ್ತದೆ. ಎಸ್ತೇನ್ ಎಂಬುದು ಮನುಷ್ಯರು ಆಹಾರವನ್ನು ಸೇವಿಸುವ ವಿಧಾನವನ್ನ ವಿವರಿಸಿ ಹೇಳುತ್ತದೆ. ಆದರೆ ಸಂತ ಯೋಹಾನರು ದೇವರನ್ನ ನಾವು ಸಂಪೂರ್ಣವಾಗಿ ನಿಜವಾಗಿ ಅನುಭವಿಸುತ್ತಿದ್ದೇವೆ ಎಂಬುದನ್ನು ತಿಳಿಸಿ ಹೇಳಲು ಒಂದು ರೀತಿಯ ಕಠೋರವಾದ ಪದವನ್ನು ಉಪಯೋಗಿಸಿ ಪ್ರಾಣಿಗಳಂತೆ ನಾವು ಆ ಆಹಾರವನ್ನ ನಿಜವಾಗಿಯೂ ಸೇವಿಸುತ್ತಾ ಇದ್ದೇವೆ ಎಂಬುದನ್ನು ವಿವರಿಸಲು ಸಂತ ಯೋಹಾನರು ಈ ಪದವನ್ನ ಬಳಸಿಕೊಳ್ಳುತ್ತಾ ಇದ್ದಾರೆ. ಅಂದರೆ ನಾವು ಭುಜಿಸುವ ಆ ಯೇಸುವಿನ ಶರೀರ ಮತ್ತು ರಕ್ತ ನಿಜವಾಗಿಯೂ ನಾವು ಅದನ್ನು ಭುಜಿಸುತ್ತಿದ್ದೇವೆ ಮತ್ತು ಅದರಿಂದ ನಮಗೆ ಅಮರ ಜೀವವು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಸಂತ ಯೋಹಾನರು ನಮಗೆ ತಿಳಿಸಿ ಹೇಳುತ್ತಾ ಇದ್ದಾರೆ. ಅದೇ ರೀತಿ ಪ್ರಿಯರೇ, ಭುಜಿಸಿದ ಮತ್ತು ಸೇವಿಸಿದ ಈ ಆಹಾರದಿಂದ ನಾವು ಯೇಸುವಿನೊಂದಿಗೆ ಐಕ್ಯತೆಯನ್ನ ಪಡೆಯುತ್ತೇವೆ. ಇದು 3ನೆಯ ಹಂತ. ಅದೇಗೆಂದರೆ, ನಮ್ಮ ನಡತೆಯು ಸದಾ ಕಾಲ ಯೇಸುವಿನೊಂದಿಗೆ ಸೇರಿ ಕೂಡಿ ಬಾಳುವಂತ ಜೀವನವಾಗಿದೆ. ಕಾರಣ, ದಯಾಮಯ ದೇವರು ಯೇಸುವನ್ನು ಸಂಪೂರ್ಣವಾಗಿ ನಮಗೆ ಇತ್ತರು. ಆದ್ದರಿಂದಲೇ ಅವರು ಹೇಳುತ್ತಾರೆ, ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ನಾನು ಎಂದು. ಅದೇ ರೀತಿ ಪ್ರಭು ಯೇಸು ಹೇಳುತ್ತಾ ಇದ್ದಾರೆ, ಯಾರೆಲ್ಲ ನನ್ನನ್ನು ಭುಜಿಸುವರೋ ಮತ್ತು ನನ್ನ ರಕ್ತವನ್ನು ಕುಡಿಯುವರೋ ಅವರೆಲ್ಲರೂ ಚಿರಕಾಲ ಜೀವವನ್ನು ಪಡೆಯುವರು ಎಂಬುದನ್ನು ಹೇಳುತ್ತಾ ಇದ್ದಾರೆ. ಇವೆಲ್ಲವೂ ಏನೊಂದು ಸಂಕೇತವಾಗಿದೆ ಎಂದರೆ, ಪ್ರಭು ಯೇಸು ಹೇಗೆ ದೇವರಲ್ಲಿ ಐಕ್ಯತೆಯನ್ನು ಹೊಂದಿಕೊಂಡಿದ್ದರೋ ಅದೇ ರೀತಿ ಪರಮ ಪ್ರಸಾದದ ಮುಖಾಂತರ ನಾವು ಪ್ರಭು ಯೇಸುವಿನಲ್ಲಿ ಐಕ್ಯತೆಯನ್ನು ಪಡೆಯುತ್ತೇವೆ. ಆದರೆ ಈ ಐಕ್ಯತೆಯು ಈ ಕಾಲಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಅದು ಬರುವಂತ ಸ್ವರ್ಗದ ಜೀವಕ್ಕೂ ಕೂಡ ಹೋಲಿಕೆಯನ್ನ ಮತ್ತು ಅದಕ್ಕೆ ಹೊಂದಿಕೊಂಡಿದೆ. ಹೇಗೆಂದರೆ, ಇಂದಿನ ಜ್ಞಾನೋಕ್ತಿಗಳಲ್ಲಿ ಹೇಳಲಾಗಿದೆ, ಜ್ಞಾನವೆಂಬಾಕೆ ನಮ್ಮನ್ನು ಒಂದು ರೀತಿಯ ಔತಣಕ್ಕೆ ಆಹ್ವಾನವನ್ನ ನೀಡುತ್ತಾ ಇದ್ದಾಳೆ. ಅದೇ ರೀತಿ ಸಂತ ಪೌಲರು ಎಫೆಸದವರಿಗೆ ಬರೆದಿರುವಂತೆ ನಾವು ಒಂದು ರೀತಿಯ ಐಕ್ಯತೆಯಲ್ಲಿ ಜೀವಿಸುವುದು ಹೇಗೆಂದರೆ, ಪ್ರಭುವಿನ ಆಧಾರದ ಮೇಲೆ ಜೀವಿಸುವಾಗ. ಅದೇ ರೀತಿ ಈ ಐಕ್ಯತೆಯನ್ನು ನಾವು ಇಹಲೋಕದಲ್ಲಿಯೂ ಮತ್ತು ಸ್ವರ್ಗ ಲೋಕದಲ್ಲಿಯೂ ಅನುಭವಿಸಬೇಕಾದರೆ ಯೇಸು ಪ್ರಭುವೇ ನಮಗೆ ಮೂಲ ಆಧಾರ ಮತ್ತು ಸಂಪತ್ತು ಮತ್ತು ಮಾರ್ಗದರ್ಶಕರಾಗಿದ್ದಾರೆ. ಅದನ್ನ ನಾವು ಪರಮ ಪ್ರಸಾದದ ಮುಖಾಂತರ ಅನುಭವಿಸಿ ಅದನ್ನು ಜೀವಿಸಬೇಕೆಂಬುದೇ ಇಂದಿನ ಈ ಒಂದು ಅಧ್ಯಾಯದ ಸಾರಾಂಶವಾಗಿದೆ. ಆದ್ದರಿಂದ ಪ್ರಿಯರೇ, ಈ ಚಿಂತನೆಯ ಮೂಲಕ ಅದು ಏನೆಂದರೆ, ನಮ್ಮ ನಡತೆಯ ವಿಧಾನವು ಹೇಗೆ ಎಂದು ನಾವು ವಿವರಿಸಿ ಚಿಂತಿಸುವಾಗ ಅದು ಹೇಗೆ ಅಂದರೆ, ಜೀವಿಸುವುದು ನಾನಲ್ಲ, ಪ್ರಭು ಯೇಸು ನನ್ನಲ್ಲಿ ಜೀವಿಸುತ್ತಾರೆ ಎಂಬ ಸಂತ ಪೌಲರ ವಾಕ್ಯವನ್ನ ನಾವು ಗಟ್ಟಿಯಾಗಿ ಎಲ್ಲ ಕಡೆ ಸಾರಬೇಕಾಗಿದೆ, ಪ್ರಬೋಧಿಸಬೇಕಾಗಿದೆ. ಅದು ಸಾಧ್ಯವಾಗಬೇಕಾದರೆ ಯೇಸುವನ್ನು ನಾವು ಭುಜಿಸಬೇಕು, ಅವರು ನಮಗೆ ನೀಡಿದ ರಕ್ತವನ್ನ ನಾವು ಸೇವಿಸಬೇಕು, ಕುಡಿಯಬೇಕು ಮತ್ತು ಅದರಂತೆ ನಾವು ದೇವರಲ್ಲಿ ಐಕ್ಯರಾಗಿ ಒಂದಾಗಿ ನಿಜ ರೂಪದಲ್ಲಿ ಜ್ಞಾನದಿಂದ ಪವಿತ್ರಾತ್ಮರ ವರದಾನಗಳಿಂದ ನಾವು ಮುನ್ನಡೆಯಬೇಕು ಮತ್ತು ನಡೆಯಬೇಕು ಎಂಬುದೇ ಇಂದಿನ ಈ ಒಂದು ಸಂಗತಿಗಳ ಅಥವಾ ಈ ಒಂದು ಸಾರಾಂಶವಾಗಿದೆ. ಆದ್ದರಿಂದ ಪ್ರಿಯರೇ, ದಯಾಮಯ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ಸನ್ಮಾರ್ಗದಲ್ಲಿ ಮುನ್ನಡೆಸಲು ಬೇಕಾದ ಎಲ್ಲ ವರದಾನಗಳನ್ನು ದಯಪಾಲಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುವ. ಆಮೇನ್.